ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತನಗೆ ಕಣ್ಣಿಲ್ಲದಿದ್ರೂ ಮಗನ ಕಣ್ಣಲ್ಲಿ ತನ್ನನ್ನು ತಾನು ಕಂಡವಳು ಆಕೆ. ಪ್ರೀತಿ ವಾತ್ಸಲ್ಯದ ರೂಪವಾಗಿದ್ದ ತನ್ನ ಮಗ ಭೀಕರ ಅಪಘಾತದಲ್ಲಿ ಮರಣ ಹೊಂದಿದ್ದಾನೆ. ಆಸರೆಯಾಗಿದ್ದ ಮಗನನ್ನ ಕಳೆದುಕೊಂಡ ತಾಯಿಯ ಕಣ್ಣೀರು ಎಂಥವರಲ್ಲೂ ಕಣ್ಣೀರು ತರಿಸ್ತಿತ್ತು. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೊಸಕೋಟೆ ಬಳಿ ಶುಕ್ರವಾರ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲೇ 7 ಮಂದಿ ಮೃತಪಟ್ಟಿದ್ರು. ಮೃತರ ಪೈಕಿ 6 ಮಂದಿ ಬೆಂಗಳೂರಿನ ಕೊತ್ತನೂರಿನವರು ಅನ್ನೋದು ತಿಳಿದು ಬಂದಿದೆ. ಹೆದ್ದಾರಿಯಲ್ಲಿ ಸಾಗುತ್ತಿದ್ದ XUV ಕಾರು ಮೊದಲು ಮುಂದೆ ಹೋಗುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಗಗನ್ ಅನ್ನೋ ಯುವಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದ. ಆ ಮಗನನ್ನ ಕಳೆದುಕೊಂಡು ತಾಯಿಯ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಮನೆಗೆ ಆಸರೆಯಾಗಿದ್ದ ಒಬ್ಬನೇ ಮಗ ಮೃತಪಟ್ಟಿದ್ದರಿಂದ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. ಗಗನ ಒಬ್ಬನೇ ಮಗನಮ್ಮ? ಒಬ್ಬನೇ ಮಗನಮ್ಮ. ಎಲ್ಲಿ ಹೋಗ್ತಿದ್ದ ಕೆಲಸ? ಬೆಳಗುಂಬ ಕಡೆ ಸಪ್ಪಲ್ಕೋತಾ ಇದ್ದ ನೈಟ್ ಶಿಫ್ಟ್ ಹೋಗಿ ಯಾವಾಗ 3:30 ಬರೋದ ನನ್ ಮಗುವು. ತಂಗಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದ. ಮನೆ ಕಟ್ಬೇಕು ಅಂತ ಆಸೆ ಇದ್ದು, ಅಪ್ಪನ ಅಮ್ಮನ್ ಚೆನ್ನಾಗ್ ನೋಡ್ಕೋಬೇಕಂತ ಆಸೆ ಇದ್ದು. ಮಗನ ಕಳೆದುಕೊಂಡ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರೇ ಸಮಾಧಾನ ಮಾಡಿದ್ರೂ ಸಹ ಆಕೆಯ ನೋವು ಕಡಿಮೆ ಆಗ್ತಿಲ್ಲ. ಹೀಗಾಗಿ ತಾಯಿ ಲಕ್ಷ್ಮೀದೇವಮ್ಮ ಹಾಸಿಗೆ ಹಿಡಿದಿದ್ದಾರೆ. ಈ ಅಪಘಾತಕ್ಕೆ ಹೆದ್ದಾರಿಯ ಕಳಪೆ ನಿರ್ಮಾಣ ಮತ್ತು ವಿನ್ಯಾಸವೇ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಸಾಧಪ್ಪನಹಳ್ಳಿಯಿಂದ ಕಮಳೀಪುರ ಬ್ರಿಡ್ಜ್ವರೆಗಿನ ಈ ರಸ್ತೆ ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದರಿಂದಲೇ ಅಪಘಾತಗಳು ಸಂಭವಿಸುತ್ತಿವೆ ಅಂತ ಆರೋಪಿಸಿದ್ರು. ಈಗ ಅವನು ನಿನ್ನೆ ಡೆತ್ ಆಗಿದ್ದಾನೆ. ಈಗ ಮುಂದೆ ಅವ್ರ ಜೀವನ ಏನು, ಅವ್ರ ಪಾಡೇನು ಅಂತ ದುಡಿಯಂತ ಮಗನ್ನ ಇಕ್ಕೊಂಬಿಟ್ರು. ಇಲ್ಲಿ ಮುಂಚೆ ಇಲ್ಲಿ ಅಮೆಜಾನ್ಗೆ ಹೋಗ್ತಾ ಇದ್ದ. 1 ವರ್ಷದಿಂದ ಇಲ್ಲಿ ಸೂಪರ್ವೈಸರ್ ಆಗಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ ಈ ಸ್ಪೋರ್ಟ್ಸ್ ಕಂಪ್ನಿಯಲ್ಲಿ. ಹಂಗಾಗಿ 25,000 ಸಂಬಳ ಕೊಡ್ತಾ ಇದ್ರು. ಇಲ್ಲಿಗೆ ಹೋಗ್ತಾ ಇದ್ದ. 1 ವರ್ಷದ ಮೇಲೆ 2 ತಿಂಗಳಿಂದ ಇಲ್ಲಿ ಹೋಗ್ತಾ ಇದ್ದ. ಒಬ್ಬೇ ಮಗ ಸರ್, ತಾಯಿ ಕಣ್ಣು ಬೇರೆ ಕಾಣಿಸಲ್ಲ. ಒಬ್ಬೇ ಮಗ. ಅವನ್ ನಂಬ್ಕೊಂಡ್ ಪಾಪ ಜೀವನ ಮಾಡ್ತಾ ಇದ್ರು. ನೋಡ, ಅಂತ ಮಗನ್ನೇ ನಿನ್ನೆ ಇಕ್ಕೊಂಬಿಟ್ರು ಅವರು. ಒಟ್ನಲ್ಲಿ ಯುವಕರ ಜೋಶ್ನಿಂದಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳೋ ಜೊತೆಗೆ ಒಂದು ಅಮಾಯಕ ಜೀವ ಬಲಿಯಾಗಿದ್ದು ಗಗನ್ ಕುಟುಂಬ ಈಗ ಅನಾಥವಾಗಿದೆ. ಮಹೇಶ್ ಬೆಟ್ಟೇನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.